ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ SNQ ಕೋಟ, ಸೂಪರ್ ನ್ಯೂಮರರಿ ಕೋಟ ಅಂದರೆ ಏನು, ಅದು ಹೇಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಓಕೆ, ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತಾ ಇದ್ದೇನೆ. ಒಂದು 5 to 10 minutes ವೀಡಿಯೋ ಇರುತ್ತೆ ಆ್ಯಂಡ್ ವೆರಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ್ಯಂಡ್ ವೆರಿ ಯೂಸ್ಫುಲ್ ಕೂಡ ಆಗಿರುತ್ತೆ. ಆ್ಯಂಡ್ ಬಿಫೋರ್ ದ್ಯಾಟ್ ಯಾರಿಗಾದರೂ ನಮ್ಮ 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಕಂಪ್ಲೀಟ್ಲಿ 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಬೇಸ್ಡ್ ಆನ್ ಯುವರ್ KCET ರ್ಯಾಂಕ್ ನಾನು ನಿಮಗೆ ಯಾವ ಕಾಲೇಜನ್ನು ಯಾವ ಆರ್ಡ್ರಲ್ಲಿ ಇಡಬೇಕು ಅನ್ನೋದನ್ನು 1-to-1 ಪರ್ಸ್ನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಸೊ ನಿಮಗೆ ಇದ್ರ ಜೊತೆ ಆಪ್ಷನ್ ಎಂಟ್ರಿ ಕೂಡ ಸಪ್ರೇಟ್ ಪ್ಯಾಕೇಜ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಬೇಕು ಅಂತಿದ್ದವರು ಇದಕ್ಕೆ ಮೆಸೇಜ್ ಹಾಕಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ರ್ಯಾಂಕಿಂದ ಹಿಡಿದು ನೀವು ಕಾಲೇಜ್ ಅಡ್ಮಿಷನ್ ಆಗೋರು ಕೂಡ ನಮ್ಮ ಗೈಡೆನ್ಸ್ ನಿಮ್ಮ ಜೊತೆ ಇರುತ್ತೆ, ಆಯಿತಾ. ಸೊ ಅದು ಫೀಸ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು, ಪ್ರತಿಯೊಂದನ್ನು ನಾವು ಹೇಳ್ತೇವೆ. ಯಾವ ಕಾಲೇಜ್ ಇಡಬೇಕು, ಯಾವ ಬ್ರ್ಯಾಂಚ್ ಇಡಬೇಕು, ಯಾಕೆ ಇಡಬೇಕು, ಎಲ್ಲದನ್ನು 1-to-1 ಪರ್ಸ್ನಲ್ ಕೌನ್ಸಿಲಿಂಗನ್ನು ಕೊಡ್ತೇವೆ. ಸೊ ಇದು ಕಂಪ್ಲೀಟ್ಲಿ 1-to-1 ಆಗಿರುತ್ತೆ, ಪರ್ಸ್ನಲ್ ಗೈಡೆನ್ಸ್ ಆಗಿರುತ್ತೆ. ಸೊ ಜಾಯ್ನ್ ಆಗಬೇಕು ಅಂತಿದ್ದವ್ರು ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, ಸೊ ಮತ್ತೆ ಲೇಟ್ ಆದಮೇಲೆ ಇದು ಮಾಡ್ಕೊಳ್ಬೇಡಿ, ಯಾಕಂದರೆ ಇದು ಲಿಮಿಟೆಡ್ ಸೀಟ್ಸ್ ಇರುತ್ತೆ. ನಾನು ಜಾಸ್ತಿ ಅಡ್ಮಿಷನ್ಗಳನ್ನು ತಗೊಳ್ಳೋದಿಲ್ಲ, ಸೊ ಕೆಲವೊಂದು ಸೀಟ್ಸ್ಗಳು ಮಾತ್ರ ಇರುತ್ತೆ. ಓಕೆ, ಜಾಯ್ನ್ ಆಗಬೇಕು ಅಂತಿದ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಏನೇ ಡೌಟ್ಸ್ಗಳಿದ್ರೆ ನಾನು ಕಾಲ್ ಮಾಡಿದಾಗ ನಾನು ಅದಕ್ಕೆ ಇದನ್ನು ಕೊಡ್ತೇನೆ, ಏನು ಡೌಟನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಸೊ ನೀವು ವಾಟ್ಸಪ್ ಮಾಡಿದ್ರು ನೋ ಪ್ರಾಬ್ಲಮ್, ಆರ್ ಎಲ್ಸ್ ಕಾಲ್ ಮಾಡಿದ್ರು ಇದು ಮಾಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ದು ಅವ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಇಂಥ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಓಕೆ, ಲೆಟ್ಸ್ ಬಿಗಿನ್. ಫಸ್ಟ್ ಆಫ್ ಆಲ್, ಈ ಸೂಪರ್ ನ್ಯೂಮರರಿ ಕೋಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಕೇಳಿದರೆ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತಾರೆ, ಫೀಸ್ ಅನ್ನೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಪಾರ್ಟ್ ಆಗಿರುತ್ತೆ. ಅಂದರೆ ಹೇಳಲಿಕ್ಕಾಗೋದಿಲ್ಲ, ಎಲ್ಲರದ್ದು ಕೂಡ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಒಳ್ಳೆದಿರುತ್ತೆ, ಎಕನಾಮಿಕಲಿ ಇರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಯಾರು ನಮ್ಮ ಗೌರ್ನಮೆಂಟ್ ಅವರು ಸೂಪರ್ ನ್ಯೂಮರರಿ ಕೋಟ ಅಂತ ಒಂದು ಕೋಟವನ್ನು ಇದು ಮಾಡಿದರು. ಆ ಸೂಪರ್ ನ್ಯೂಮರರಿ ಕೋಟ ಅಂತ ಹೇಳಿದರೆ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ ಟ್ಯೂಷನ್ ಫೀಸನ್ನು ವೇವ್ ಆಫ್ ಮಾಡ್ತಾರೆ. ಅರ್ಥ ಆಯ್ತಾ? ಯಾವುದು ಟ್ಯೂಷನ್ ಫೀಸ್, ನಿಮಗೆ ಟ್ಯೂಷನ್ ಫೀಸ್ ಇರೋದಿಲ್ಲ. ಓಕೆ, ಎವ್ರಿ ಕಾಲೇಜ್ ಅವರು ಇಂತಿಷ್ಟು ಟ್ಯೂಷನ್ ಫೀಸ್ ಅಂತ ಇದು ಮಾಡಿರ್ತಾರೆ. ಸೊ ಟ್ಯೂಷನ್ ಫೀಸನ್ನು ಕಂಪ್ಲೀಟ್ಲಿ ವೇವ್ ಆಫ್ ಆಗಿರುತ್ತೆ. ಅದು ಸೂಪರ್ ನ್ಯೂಮರರಿ ಕೋಟ ನಿಮಗೆ ಅಲಾಟ್ ಆದರೆ. ಓಕೆ, ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಕಾಲೇಜಲ್ಲಿ ಒಂದು XYZ ಅಂತ ಕಾಲೇಜ್ ಇದೆ. ಆ XYZ ಅನ್ನೋ ಕಾಲೇಜಲ್ಲಿ ಪರ್ ಇಯರ್ ಫೀಸು ಎಲ್ಲದನ್ನು ಇನ್ಕ್ಲೂಡ್ ಮಾಡಿ ಒಂದು 1,30,000 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ಅಪ್ ಟು 1,30,000 ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಎವ್ರಿ ಇಯರ್ 10% ಇನ್ಕ್ರೀಸ್ ಆಗುತ್ತೆ. ದಿಸ್ ಇಯರ್ ಇಟ್ ಮೈಟ್ ಗೋ ಅಪ್ ಟು 1,40,000, ಆಯಿತಾ. 1,30,000 ಆದರೆ, ಓಕೆ, ಎಲ್ಲರಿಗೂ ಯೂಶ್ವಲ್ ಆಗಿ KCET ಗೌರ್ಮೆಂಟ್ ಸೀಟ್ ಆದರೆ 1,30,000 ಆದರೆ SNQ ಕೋಟಾದವರಿಗೆ, ಸೂಪರ್ ನ್ಯೂಮರರಿ ಕೋಟಾದವರಿಗೆ 35K ಇಂಜಿನಿಯರಿಂಗ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮುಗಿತದೆ. ಅರ್ಥ ಆಯ್ತಾ? 35K. ಅಪಾರ್ಟ್ ಫ್ರಮ್ ದ್ಯಾಟ್ ಎಕ್ಸ್ಟ್ರಾ ಎಲ್ಲ ಇದೆ, ಬಟ್ ಫೀಸ್ ಅಂತೇಳಿ ಇವರಿಗೆ 1,30,000 ಇದೆಯಲ್ಲ, ನಿಮಗೆ 35K. ಮೀನಿಂಗ್ ಟು ಸೇ ದ್ಯಾಟ್ ಅವರು 1 year ಕಾಲೇಜ್ ಫೀಸನ್ನು ಕಟ್ಟೋದು ನೀವು 4 yearಗೆ ಕಟ್ತೀರ. ದೋಸ್ ಹೂ ಗೆಟ್ ದ SNQ ಕೋಟಾ, ದೇ ವಿಲ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ ಒಂದು 1,04,3 12 1,40,000 ಆಗುತ್ತೆ. ಅಂದರೆ ಇವರ 1 yearನ ಟ್ಯೂಷನ್ ಫೀಸು, ಕಾಲೇಜ್ ಫೀಸು ನಿಮ್ಮ 4 yearsನ ಕಾಲೇಜ್ ಫೀಸ್ ಆಗಿಬಿಡುತ್ತೆ. ಫೀಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು. ಟ್ಯೂಷನ್ ಫೀಸನ್ನು ವೇವ್ ಆಫ್ ಮಾಡಲಿಕ್ಕೋಸ್ಕರ, ಅದು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಂಥ ಎಲ್ಲ ಇದರವ್ರನ್ನು ಮೇಲೆತ್ತುವ ಸಲುವಾಗಿ ಮಾಡಿದಂಥ ಒಂದು ಸ್ಕೀಮ್ ಇದು. ಕೋಟಾ ಇದು. ಟ್ಯೂಷನ್ ಫೀಸನ್ನು ವೇವ್ ಆಫ್ ಮಾಡ್ತಾರೆ. ಗೊತ್ತಾಯ್ತಾ? ಇದು SNQ 35K. ಈಗ ನೆನಪಿಟ್ಕೊಳ್ಳಿ, 35 ಅಪ್ ಟು 40K, ನಾಟ್ ಮೋರ್ ದ್ಯಾನ್ ದ್ಯಾಟ್, ಆಯಿತಾ. ಅದಾದಮೇಲೆ ಸರಿ, SNQ ಕೋಟವನ್ನು ಹೇಗೆ ಡಿಸೈಡ್ ಮಾಡ್ತಾರೆ ನೋಡಿ ಸ್ಟೂಡೆಂಟ್ಸು. ನಾನು ಇದೇ ಒಂದು XYZ ಕಾಲೇಜ್ ಅಂತಿದೆ, ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ. ಅವನಿಗೆ XYZ ಕಾಲೇಜಲ್ಲಿ ಆ ಸ್ಟೂಡೆಂಟಿಗೆ ಅವನು ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿರ್ತಾನೆ ಅಂತ ಅಂದ್ಕೊಳ್ಳೋಣ. ಅವನಿಗೆ ಆ XYZ ಕಾಲೇಜಲ್ಲಿ 12,000 ರ್ಯಾಂಕಿಗೆ ಆಗಿದೆ, ಆಯಿತಾ. ಇನ್ನೊಬ್ಬ OBC ಸ್ಟೂಡೆಂಟ್ ಇದ್ದಾನೆ, ಅವನಿಗೊಂದು 16,000ಗೆ ಅದೇ ಕಾಲೇಜಲ್ಲಿ ಆಗಿದೆ ಅಂತ ಅಂದ್ಕೊಳ್ಳೋಣ. ಇನ್ನೊಬ್ಬ SC ST ಕ್ಯಾಟಗರಿ ಸ್ಟೂಡೆಂಟ್ಸ್, ಅಥವಾ ನಾನು ಇನ್ನೊಂದು ಬೇರೆ ತೊಗೊಳ್ತೇನೆ, ಯಾಕಂದರೆ SC ST ಅವರಿಗೆ ಎನಿವೇ 750 ಇರೋದಷ್ಟೇ ಅಲ್ವಾ, ನಿಮಗೆ SNQ ಕೋಟ ಆಗಬೇಕಂತಿಲ್ಲ, ಕರೆಕ್ಟಾ. ಸೊ ಅದಕ್ಕೋಸ್ಕರ ಇನ್ನೊಂದು ಯಾವುದೋ ಒಂದು ತೊಗೊಳ್ತೇನೆ, 3B ಕ್ಯಾಟಗರಿ ಅಂತ ತೊಗೊಳ್ತೇನೆ, ಆಯಿತಾ. ಇದೊಂದು 14,000 ಇವನಿಗೆ ಆಗಿದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ಫಸ್ಟಿಗೆ ಈ XYZ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. XYZ ಕಾಲೇಜಲ್ಲಿ ಸೀಟ್ ಅಲಾಟ್ ಆದಾಗ ನಿಮ್ಮ ಇನ್ಕಮ್, ಇದಕ್ಕೆ ಕ್ರೈಟೀರಿಯಾ ಏನು ಅಂತ ಕೇಳಿದರೆ, ಯುವರ್ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 8 lakh. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಫ್ಯಾಮಿಲಿ ಇನ್ಕಮ್, ನಿಮ್ಮ ಇನ್ಕಮ್ ಅಲ್ಲ, ನಿಮ್ಮ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 8 lakh ಅಂದರೆ ನಿಮ್ಮ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಅಪ್ಪ ಅಮ್ಮನ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರೋದಿಲ್ಲ, ನಿಮ್ಮ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. 8 lakhsಗಿಂತ ಬಿಲೋ ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ SNQ ಕೋಟಾ. ಓಕೆ, SNQ ಕೋಟಾಗೆ ಎಲಿಜಿಬಲ್ ಆಗ್ತೀರ.
ಆಯಿತಾ. ಇವಾಗ ನೋಡಿ SNQ ಕೋಟಾ ಒನ್ಸ್ ಆಫ್ಟರ್ ನಿಮ್ಗೆ ಈ ಕಾಲೇಜ್ ಅಲಾಟ್ ಆದಮೇಲೆ ನಿಮ್ಮ ರ್ಯಾಂಕ್ ಮ್ಯಾಟ್ರ್ ಆಗೋದಿಲ್ಲ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, SNQ ಕೋಟಾವನ್ನು ನಿಮಗೆ ಇದು ಮಾಡಲಿಕ್ಕೆ ರ್ಯಾಂಕ್ ಮ್ಯಾಟ್ರ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ he got 12,000 ರ್ಯಾಂಕ್, he got 16,000 ರ್ಯಾಂಕ್, he got 14,000 ರ್ಯಾಂಕ್, ಬಟ್ ಅಕಾರ್ಡಿಂಗ್ ಟು ಕ್ಯಾಟಗರಿ ಎಲ್ರಿಗೂ ಸೇಮ್ ಕಾಲೇಜ್ ಆಗಿದೆ. ಯಾವ ಕಾಲೇಜು? XYZ ಕಾಲೇಜ್ ಆಗಿದೆ. ಇದಾದ ಮೇಲೆ ಇಲ್ಲಿ ರ್ಯಾಂಕ್ ಮ್ಯಾಟ್ರಿ ಬರೋದಿಲ್ಲ. ಈಗ ಈ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದು ಒಂದು 7 lakh ಟೋಟಲ್ ಇನ್ಕಮ್, ಫ್ಯಾಮಿಲಿ ಇನ್ಕಮ್. ಇವಂದು ಯಾರು OBC ಕ್ಯಾಟಗರಿದು ಒಂದು 3 lakh ಆಯಿತಾ, ಇವರದ್ದು ಒಂದು 5 lakh ಆಯಿತಾ. ಈಗ ಏನು ಮಾಡ್ತಾರೆ ಕೇಳಿದರೆ, ಕಾಲೇಜ್ ಅಲಾಟ್ ಆಯಿತಾ ನಿಮಗೆ XYZ ಅನ್ನೋ ಕಾಲೇಜ್ ಇವು 3 ಸ್ಟೂಡೆಂಟ್ಸಿಗೆ ಆಗಿದೆ. ಸ್ಟೂಡೆಂಟ್ 1, ಸ್ಟೂಡೆಂಟ್ 2, ಸ್ಟೂಡೆಂಟ್ 3, ದೇ ಬಿಲಾಂಗ್ಸ್ ಟು ಸಮ್ ಡಿಫ್ರೆಂಟ್ ಕ್ಯಾಟಗರೀಸ್ ಆಯಿತಾ. ಫೈನಾ. ಇದಾದ ನಂತರ ನೋಡ್ತಾರೆ ಏನು ಗೊತ್ತುಂಟ, ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ ಆಯಿತಾ. ಯಾವುದನ್ನು ಇನ್ಕಮನ್ನು 3 ಸ್ಲ್ಯಾಬ್ಸ್ ಆಗಿ ಡಿವೈಡ್ ಮಾಡ್ತಾರೆ, ಡಿಫ್ರೆಂಟ್ ಸ್ಲ್ಯಾಬ್ಸ್ ಆಯಿತಾ. ಸೊ ಯಾರ್ಯಾರು ಬಿಲೋ 2.5 lakh ಇದೆ, ಬಿಲೋ 2.5 lakh ಆಯಿತಾ, ಫಸ್ಟು ಅವರನ್ನು ಕನ್ಸಿಡರ್ ಮಾಡ್ತಾರೆ. ಅವರಿಗೆ SNQ ಕೋಟಾ ಅಲಾಟ್ ಮಾಡ್ತಾರೆ ಆಯಿತಾ. ಎವ್ರಿ ಕಾಲೇಜಲ್ಲಿ 5% SNQ ಕೋಟಾ ಇದೆ. ಈಗ 5% ಬಿಲೋ 2.5 lakhs ಎಲ್ರಿಗೂ ಎಲ್ಲ ಬಿಲೋ 0.25 lakhs ಇದ್ದವರು 5% ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬಿಲೋ ಇದರಲ್ಲೇ ಇದ್ದರೆ ಆಯಿತು, ಅಲ್ಲಿಗೆ ಎಂಡ್ ಆಯಿತಾ. ಇನ್ ಕೇಸ್ ಬಿಲೋ 2.5 lakhs ಈ 5%, ಫಾರ್ ಎಕ್ಸಾಂಪಲ್ ಒಂದು 200 ಸ್ಟೂಡೆಂಟ್ಸ್ ಇದ್ದಾರೆ, ಒಂದು ಕಾಲೇಜಲ್ಲಿ 200 ಸೀಟ್ಸ್ ಇದೆ, 10 ಸೀಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ, ಯಾವುದೇ SNQ ಆಯಿತಾ. ಬಿಲೋ 2.5 lakhs ಸ್ಟೂಡೆಂಟ್ಸ್ ಯಾರಲ್ಲ ಅಂತ ನೋಡ್ತಾರೆ ಅವ್ರ ಇನ್ಕಮ್ ಸರ್ಟಿಫಿಕೇಟಲ್ಲಿ, ಅವರಲ್ಲಿ ಒಂದು 5 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಅವರಿಗೆ ಆಯಿತು ಅಲಾಟ್ ಮಾಡ್ತಾರೆ ಆಯಿತಾ. ಇನ್ನೆಷ್ಟು ಸೀಟ್ ಉಳಿತು SNQಗೆ? 5 ಸೀಟ್ ಉಳಿತು. ಇವಾಗ ನೆಕ್ಸ್ಟ್ ಸ್ಲ್ಯಾಬಿಗೆ ಹೋಗ್ತಾರೆ. ಯಾರು 2.5 3.5 ಅಥವಾ 5 ಅಪ್ ಟು 5 ಯಾರಿದ್ದಾರೆ ನೋಡ್ತಾರೆ ಆಯಿತಾ, ಅಥವಾ 3.5 ಮಾಡ್ಬೋದು, ಅದು ಡಿಫ್ರೆಂಟ್ ಸ್ಲ್ಯಾಬ್ಸ್ ಆಗಿ ಡಿವೈಡ್ ಮಾಡ್ತಾರೆ. ನೋಡಿ ಇಲ್ಲೊಂದು 3 ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಮಾಡ್ತಾರೆ ಆಯಿತಾ. ಅದಾದ ನಂತರ 5 to 8 lakh ಇದ್ರ ಮಧ್ಯದಲ್ಲಿ ಇದ್ದದ್ರಲ್ಲಿ 5.2 ಒಬ್ಬ ಇದ್ದರೆ ಅವನಿಗೆ ಅಲಾಟ್ ಮಾಡ್ತಾರೆ 2 ಸ್ಟೂಡೆಂಟ್. ಇನ್ ಕೇಸ್ ಇಲ್ಲೇ 5 ಆಯಿತು, ಇಲ್ಲೂ 5 ಸ್ಟೂಡೆಂಟ್ಸ್ ಸಿಕ್ಕಿದರೆ ಇವ್ರಿಗೆ ಸಿಗೋದಿಲ್ಲ. SNQ ಕೋಟಾ ಆ ರೀತಿ ಅಲಾಟ್ ಆಗೋದು. ನಿಮ್ಗೆ ಇಲ್ಲಿ ರ್ಯಾಂಕು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ 12,000 ರ್ಯಾಂಕ್ ಇದೆ, ಅವನಿಗೆ ರ್ಯಾಂಕ್ ಒಳ್ಳೆದಿದೆ, ಆ್ಯಂಡ್ ಇದು ಕೂಡ ಲೆಸ್ ದೆನ್ 7 lakh ಇದೆ ಅಂತ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಸಿಗೋದಿಲ್ಲ SNQ ಕೋಟಾ. ಯಾರಿಗೆ SNQ ಕೋಟಾ ಸಿಗೋದು ಅಂತ ಹೇಳಿದ್ರೆ, ನಾನು ಎಕ್ಸಾಂಪಲ್ ಕೊಟ್ಟಿರೋದು ಸ್ಟೂಡೆಂಟ್ಸ್, ಯಾರಿಗೆ SNQ ಕೋಟಾ ಸಿಗುತ್ತೆ ಅಂತ ಕೇಳಿದರೆ, ಫಸ್ಟಿಗೆ ಸೀಟ್ ಅಲಾಟ್ ಆಗುತ್ತೆ ಬೇಸ್ಡ್ ಆನ್ ಯುವರ್ ಕ್ಯಾಟಗರಿ, ರ್ಯಾಂಕ್ ಸೀಟ್ ಅಲಾಟ್ ಆಗುತ್ತೆ. ಅದಾದ ನಂತರ ಯಾರದ್ದು ಇನ್ಕಮ್ ಲೆಸ್ ದೆನ್ 8 lakhs ಇರಬೇಕು, ಅದರಲ್ಲೂ ಜಾಸ್ತಿ ಇದು ಯಾರಿಗೆ ಅಡ್ವಾಂಟೇಜ್ ಯಾರಿಗೆ ಅಂತ ಕೇಳಿದರೆ, ನಿಮ್ಗೆ ತುಂಬ ಕಡಿಮೆ ಇದ್ದರೆ ಬಿಲೋ 2.5 lakhs ಇದ್ದರೆ ಅವರಿಗೆ ತುಂಬ ಅಡ್ವಾಂಟೇಜ್. ಬಿಲೋ 3 lakhs ಇದ್ದರೆ ಕೆಲವರು 60,000 70,000 ಇರುತ್ತಲ್ಲ ನೋಡಿ, ಅವರಿಗೆಲ್ಲ ಅಡ್ವಾಂಟೇಜ್ ಓಕೆ. ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ದು ಲೆಸ್ ದೆನ್ 8 lakhs ಇರುತ್ತೆ, 7 lakhs ಇರುತ್ತೆ, ಬಟ್ ಏನು ಮಾಡ್ತಾರೆ, ನಿಮ್ಗಿಂತ ಕೆಳಗಡೆ 7 lakhsಗಿಂತ ಕೆಳಗಡೆ ಇರುವಂಥ ಸ್ಟೂಡೆಂಟ್ಸ್ ಇರ್ಬೋದಲ್ಲ, ಅವರಿಗೆ SNQ ಕೋಟಾ ಅಲಾಟ್ ಆಗುತ್ತೆ. ಅರ್ಥ ಆಯ್ತಾ? ಇದು ಪ್ರಾಸೆಸ್ ಸ್ಟೂಡೆಂಟ್ಸ್. ನೀವು ಕಾಲೇಜ್ ನೀವು ಹೇಳ್ಬೋದು, ಸರ್ ನನಗೆ RVC ಸಿಕ್ತು, ನನಗೆ 20,000 ರ್ಯಾಂಕ್ ಇದ್ದಿತ್ತು, RVC ಸಿಕ್ತು, ನಾನು SC ಕ್ಯಾಟಗರಿ SC ಬೇಡ, ಬೇರೆ OBC ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತ ತಗೊಳ್ಳೋಣ. ಯಾಕಂದರೆ SC ಕ್ಯಾಟಗರಿ ಇದು ಅಪ್ಲೈ ಆಗೋದಿಲ್ಲ, ಅದಕ್ಕೋಸ್ಕರ OBC ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತ ತಗೊಳ್ಳೋಣ. OBC ಕ್ಯಾಟಗರಿ ಸ್ಟೂಡೆಂಟ್ಸಿಗೆ RVCಯಲ್ಲಿ ಸಿಕ್ಕಿದೆ ಸರ್, ನನಗೆ 20,000 ಇದ್ದು RVC ಸಿಕ್ಕಿದೆ, ನನಗೆ SNQ ಕೋಟಾ ಆಗೋದಿಲ್ಲ, ಹೇಳಲಿಕ್ಕಾಗೋದಿಲ್ಲ. ನೀವು OBCಯಲ್ಲಿದ್ದು 20,000 ರ್ಯಾಂಕ್ ನಿಮ್ಮ ಕಾಲೇಜ್ ಅಲಾಟ್ ಆಗೋದು ಆಗಿದೆ. ಅದಾದ ನಂತರ ನೋಡೋದು ನಿಮ್ಮ ಇನ್ಕಮ್. ನಿಮ್ಮ ಇನ್ಕಮ್ 60,000-70,000 ಆ ಬ್ರ್ಯಾಕೆಟಲ್ಲಿ ಯಾರು ಬರದೇ ಇದ್ದರೆ ನಿಮಗೆ ಸಿಗುತ್ತೆ SNQ ಕೋಟಾ, ದಟ್ಸ್ ಇಟ್ ಓಕೆ. ಸೊ ಈ SNQ ಕೋಟಾಗೆ ಹೇಗೆ ಅಪ್ಲೈ ಮಾಡಬೇಕು, ಏನಾದರೂ ಪ್ರಾಸೆಸ್ ಇದೆಯಾ, ಆಪ್ಷನ್ ಎಂಟ್ರಿ ಮಾಡುವಾಗ ಏನಾದರೂ ಮಾಡಬೇಕಾ, ಅದೆಲ್ಲದನ್ನು ನಮ್ಮ ಕೌನ್ಸಿಲಿಂಗಲ್ಲಿ ನಾವು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡುವಾಗ ಹೇಳ್ತೇನೆ ಆಯಿತಾ. ಅದೆಲ್ಲದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಪರ್ಸನಲ್ ಕೌನ್ಸಿಲಿಂಗಲ್ಲಿ ಹೇಳ್ತೇವೆ ಓಕೆ. ಇದಿಷ್ಟು SNQ ಕೋಟಾದ ಬಗ್ಗೆ ಸ್ಟೂಡೆಂಟ್ಸ್ ಓಕೆ. ಸೊ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರಿಗಾದರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ದರೆ ಪೇಯ್ಡ್ ಕೌನ್ಸಿಲಿಂಗ್ಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ತುಂಬ ಇಂಪಾರ್ಟೆಂಟ್ ಕೌನ್ಸಿಲಿಂಗು. ಹೇಗೆ ನಿಮ್ಮ KCET ರ್ಯಾಂಕ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಕೌನ್ಸಿಲಿಂಗ್. ದಯವಿಟ್ಟು ಜಾಯ್ನ್ ಆಗಿ. ಅಮೌಂಟನ್ನು ನೋಡಿಕೊಂಡು ಜಾಯ್ನ್ ಆಗದೇ ಇರಬೇಡಿ. ಲಾಸ್ಟ್ ಮೂಮೆಂಟಿಗೆ ಮತ್ತೆ ಪ್ಯಾನಿಕ್ ಆಗೋದು, ಅದಾಯಿತು ಇದಾಯಿತು ಅಂತ ಕಾಲ್ ಮಾಡಿದರೆ ನಾನು ಇದು ಮಾಡೋದಿಲ್ಲ ಸ್ಟೂಡೆಂಟ್ಸ್. ಪ್ಲೀಸು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಓಕೆ. ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಜಾಯ್ನ್ ಆಗಬೇಕು ಅಂತಿದ್ದರೆ ಜಾಯ್ನ್ ಆಗಿ ಓಕೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.